ಚಂಚಲ ಖುಷಿ ಇದೆ. ತುಂಬ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಅದಲ್ಲದೆ ನಮ್ಮಂಥ ಕಲಾವಿದರಿಗೆ, ಈಗ ಆಲ್ಮೋಸ್ಟ್ ನ್ಯೂ ಕಮರ್ಸ್ಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಆಶ್ರಯ ಕೊಡುವಂಥ ವರ್ಷ ಸಾಗಿ ಇರುತ್ತೆ ಇದು. ಆ್ಯಂಡ್ ಒಳ್ಳೆ ಸಿನಿಮಾನ, ಖಂಡಿತವಾಗ್ಲೂ ಒಳ್ಳೆ ಸಿನಿಮಾನ ಅವರು ನಿರ್ಮಾಣ ಮಾಡ್ತಾರೆ. ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡಿರುವಂಥ ಬರುತ್ತೆ. ಖುಷಿ ಇದೆ. ಆ್ಯಂಡ್ ವೆಯ್ಟಿಂಗ್ August 1ನೇ ತಾರೀಕಿಗೆ. ಓಕೆ ಸರ್, ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ, ಯಶ್ ಸರ್ ಅವರು ಯಾವಾಗ ಜಾಯಿನ್ ಆಗ್ತಾರೆ ಟೀಮ್ ಜೊತೆ ಪ್ರಮೋಷನ್ಸ್ಗೆ ಅಂತ. ಅವ್ರು ತುಂಬ ಬ್ಯುಸಿ ಇದ್ದಾರಲ್ಲ, ಅವರು ಶೂಟಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣ ನಡೀತಾ ಇದೆ. ಸೊ ಹಾಗಾಗಿ ಬ್ಯುಸಿ ಇದ್ದಾರೆ. ಪ್ರಾಯಶಃ ಗೊತ್ತಿಲ್ಲ, ಅವರು ಸಮಯ ಸಿಕ್ಕರೆ ಅವ್ರು ಖಂಡಿತವಾಗ್ಲೂ ಜಾಯಿನ್ ಆಗ್ತಾರೆ. ಬಟ್ 100% ಅವ್ರಿಗೆಲ್ಲ ಅಂದರೆ ಅವ್ರದ್ದೇ ಪ್ರೊಡಕ್ಷನ್ ಆಗಿರೋದ್ರಿಂದ 100% ಅವರ ಸಪೋರ್ಟ್ ಇದ್ದೇ ಇದೆ. ಓಕೆ, ಏನು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಇದು ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ? ಅದೇ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಆಬ್ವಿಯಸ್ಲಿ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ, ಸಿನಿಮಾ ಚೆನ್ನಾಗಿತ್ತು, ಏನಾದರೂ ಕಂಟೆಂಟ್ ಜನರಿಗೆ ಇಂಟ್ರೆಸ್ಟ್ ಮಾಡುವಂಥ ಕಂಟೆಂಟ್ ಇದ್ದರೆ ಪ್ರಚಾರ ಆಗುತ್ತೆ. ಹೌದು. ಸೊ ರಿಲೀಸ್ ಮಾಡಿರುವಂಥ ಟೀಸರ್ ಆಗಿರಲಿ, ಇವತ್ತು ಸಾಂಗ್ ರಿಲೀಸ್ ಆಗುತ್ತೆ, ಎಲ್ಲ ಕಂಟೆಂಟ್ಸು ತುಂಬ ಚೆನ್ನಾಗಿರೋದ್ರಿಂದ ಪ್ರಚಾರ ತನ್ನಂತಾನೆ ಆಗುತ್ತೆ ಅನ್ನೋದು ನಂಬಿಕೆ. ಅದ್ರ ಜೊತೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫುಲ್ ಫ್ಲೆಜ್ಡ್ ಪ್ರಮೋಷನ್ ನಡೀತಾ ಇದೆ. ಓಕೆ, ನಮ್ಮದು ಮಾತಾಡ್ಬೇಕು, ಒಂದೆರಡು ಮಾತಾಡಿ ಸಾಕು. ಅದೇ ಸಿನಿಮಾ ಬಗ್ಗೆನೇ ಮಾತಾಡಿ. ಅದೇ ಅಂದರೆ ಇವಾಗ ಎಲ್ಲರೂ ಬೇರೆ ಲ್ಯಾಂಗ್ವೇಜಸಲ್ಲಿ ಬರುವಂಥ ಕಂಟೆಂಟ್ಸೇ ಕನ್ನಡದಲ್ಲಿ ಬಂದರೆ ನೋಡ್ತೀವಿ ಅಂತ ಹೇಳ್ತಾರೆ. ಸೊ ಆ ಥರ ಅಟೆಂಪ್ಟ್ ಮಾಡಿದೆ ನಮ್ಮ ಸಿನಿಮಾ ತಂಡ. ಅದೇ ಥರ ಫ್ಲೇವರ್ ನಿಮಗೆ ಇಷ್ಟ ಆಗುತ್ತೆ, ಲೈಕ್ ನಮ್ಮ ಸಿನಿಮಾ ಕಾಂಟೆಂಟ್ ಇಷ್ಟ ಆಗುತ್ತೆ. ಓಕೆ, ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದ್ದಾಗಿಂದ ಚಿಕ್ಕ ಮಕ್ಕಳಲ್ಲೆಲ್ಲ ನಾವು ನ್ಯೂಸ್ ಪೇಪರ್ ಬಂದರೆ ಅವ್ರದ್ದು ಪೋಸ್ಟರ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊತಾರಲ್ಲ, ಅಷ್ಟು ಹ್ಯೂಜ್ ಫ್ಯಾನ್ ಅನ್ನೋದು. ಸೊ ನನ್ನ ಮೊದಲನೇ ಸಿನಿಮಾ ಅವರ ಹೋಮ್ ಪ್ರೊಡಕ್ಷನ್ ಆಗ್ತಿರೋದು ತುಂಬ ಖುಷಿ. ಇವಾಗ ಲೈಕ್ ಯಶ್ ಅವರಿಂದ ಯಾವ್ದಾದ್ರು ಒಂದು ಗುಣ ನಾನು ಕಾಪಿ ಮಾಡ್ತೀನಿ, ಅದು ನನ್ನ ಜೀವನದಲ್ಲೂ ಬೇಕು ಅಂದರೆ ಏನಾಗಿರ್ಬೋದು ಅಂತ? ಹಿ ಈಸ್ ವೆರಿ ಸ್ಮಾರ್ಟ್. ಅಂದರೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ನೆಸ್ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಕಲಿಬೇಕು. ಸೊ ಈ ಥರದ ಗುಣಗಳು ರೂಟ್ಸಿಂದನೇ ಬಂದಿದೆ ಅಂತ ಅನ್ಸುತ್ತೆ. ಸೊ ಅವ್ರ ತಾಯಿಯಲ್ಲೂ ಆ ಥರದ ಯಾವ್ದಾದ್ರು ಗುಣಗಳನ್ನು ನೋಡಿ ಇಷ್ಟಪಟ್ಟಿದ್ದೇನೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಶಿ ಇಸ್ ವೆರಿ ಬೋಲ್ಡ್, ಸ್ಟ್ರಾಂಗ್. ಸೊ ಮೇ ಬಿ ಅದನ್ನು ತುಂಬ ಜನ ಇವಾಗ ಕಾಮೆಂಟ್ ಮಾಡ್ತಿದ್ದಾರಲ್ಲ, ಎಷ್ಟು ರಿಪ್ಲೈಸ್ ಎಲ್ಲ ಒಂದು ಬರೋದಕ್ಕೆ ಕಾರಣನೇ ಇವರು ಅಮ್ಮ ಅನ್ಸುತ್ತೆ ಅಂತ. ಸೊ ಅದೇ ರೂಟ್ಸಿಂದ ಬಂದಿರೋದು. ಓಕೆ, ಇನ್ನೇನು ಕೆಲವೇ ದಿನಗಳಲ್ಲಿ ರಾಮಾಯಣದ ಒಂದು ಗ್ಲಿಮ್ಸ್ ಬರ್ತಾ ಇದೆ ಯಶ್ ಅವ್ರದ್ದು. ಸೊ ನಾವೆಲ್ಲ ಕಾಯ್ತಾ ಇದ್ದೀವಿ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಫ್ಯಾನ್ ಆಗಿ? ನಾನು ಕಾಯ್ತಾ ಇದ್ದೀನಿ. ನಾನು ಯಶ್ ಸರ್ ಹ್ಯೂಜ್ ಫ್ಯಾನ್ ಅನ್ನೋದು. ಸಾಯಿ ಪಲ್ಲವಿ ಅವ್ರದ್ದು ತುಂಬ ಫಾಲೋ ಮಾಡ್ತಿರ್ತೀನಿ, ನನಗೆ ಅವರಂದ್ರೆ ತುಂಬ ಇಷ್ಟ. ಸೊ ಇವನ್ ಶಿ ಈಸ್ ದೇ. ಮತ್ತು ಹಾಗೆ ತುಂಬ ಸ್ಟಾರ್ ಕಾಸ್ಟ್ ಇದೆ. ಐ ವಾಸ್ ವೇಟಿಂಗ್, ತುಂಬ ವೇಟ್ ಮಾಡ್ತೀನಿ. ಕೆಲಸದ ಕಾರ್ಯ ಇದು, ಚಿತ್ರದ ಕಾರ್ಯಗಳೆಲ್ಲ ಶುರುವಾಗ್ತಾ ಇದೆ. ಸೊ ಯಶ್ ಅವ್ರನ್ನ ಮೀಟ್ ಮಾಡಿ ಆಶೀರ್ವಾದ ಪಡೆದಿದ್ದೇನಾ ಅಂತ? ಇಲ್ಲ, ನಿಮ್ಮೆಲ್ರಿಗೂ ಗೊತ್ತು ತಾನೆ, ಅವ್ರು ತುಂಬ ಬ್ಯುಸಿ ಇದ್ದಾರೆ, ಸಿಗಲ್ಲ. ಮೀಟ್ ಮಾಡಿ. ಇಫ್ ಇನ್ ಕೇಸ್ ಯಶ್ ಅವರು ಮನೇಲಿದ್ರು, ನೀವು ಹೋದ ತಕ್ಷಣ ಸಿಕ್ಕರು ಅಂದರೆ ಫಸ್ಟ್ ಮಾತಾಡೋದು ಏನು ಅಂತ ಅವ್ರ ಜೊತೆಗೆ? ಗೊತ್ತಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ. ಆ ಕ್ಷಣಕ್ಕೆ ಏನು ಬರುತ್ತೋ ಮಾತಾಡ್ತೀನಿ. ಓಕೆ, ಸೊ ಸಿನಿಮಾ ಎಲ್ಲ ಶೂಟ್ ಆಗಿ ರೆಡಿ ಆಗಿದೆನಾ ಅಂತ? ಯಶ್ ಸರ್ ನೋಡಿದಾರಾ? ಅಮ್ಮ ನೋಡಿದಾರಾ? ಯಶ್ ಅವ್ರ ತಾಯಿ ಅವ್ರು ನೋಡಿದಾರಾ? ಅಮ್ಮ ನೋಡಿದ್ದಾರೆ. ಅಮ್ಮ ನೋಡಿ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಯಶ್ ಸರ್ ನೋಡಿಲ್ಲ ಅನ್ಸುತ್ತೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂದರೆ ಒಂದು ಹೊಸ ಸಿನಿಮಾ ಪೃಥ್ವಿ ಎಂಬವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ, ಕೋಸ್ಟಾರ್ ಬಗ್ಗೆ ಏನು ಹೇಳ್ತೀರಾ ಅಂತ? ಹಿ ಈಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಮತ್ತು ತುಂಬ ಟ್ಯಾಲೆಂಟೆಡ್ ಅವರು. ಅವರಾಗಲಿ ಗೋಪಾಲ್ ಸರ್ ಆಗಲಿ, ಅವರಿಬ್ಬರು ಇದ್ದರೆ ನಾನು ಫುಲ್ ರೋಸ್ಟ್ ಮಾಡ್ತಿರ್ತಾರೆ. ಸೊ ತುಂಬ ಚೆನ್ನಾಗಿದೆ, ಇಟ್ ವಾಸ್ ಫನ್ ವರ್ಕ್ ವಿತ್. ಒಳ್ಳೆ ಜಾಗಕ್ಕೆ ಬಂದು ಸಿನಿಮಾದ ಕೆಲಸಗಳನ್ನು ಶುರು ಮಾಡಿದ್ದೀರಾ. ಸೊ ವೆರಿ ಆಲ್ ದ ಬೆಸ್ಟ್. ಚಿತ್ರ 100 days ಓಡಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.